ಇಂದು ರಾಜ್ಯಾದ್ಯಂತ ಪರಿಷತ್ ಚುನಾವಣೆ ಮತದಾನ. ಮುಖಾಮುಖಿಯಾದ ಸತೀಶ್ ಮಹಾಂತೇಶ ಕವಟಗಿ ಮಠ. ಮತ ಚಲಾಯಿಸಿದ ಗಣ್ಯರು. ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಸತೀಶ್ ಮತದಾನ. ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಆಗಮನ. ಗೋಕಾಕ್ನಲ್ಲಿ ಸಾಹುಕಾರ್ ಮತದಾನ. ಕಾರ್ಯಕರ್ತರೊಂದಿಗೆ ಆಗಮಿಸಿ ಹಕ್ಕು ಚಲಾವಣೆ. ಮಾಧ್ಯಮದೊಂದಿಗೆ ಮಾತನಾಡಿದ ರಮೇಶ್ ಜಾರಕಿಹೊಳಿ. ಬೆಳಗಾವಿಯಲ್ಲಿ ಶುರುವಾಯಿತು ಪರಿಷತ್ ಫೈಟ್. ಇಂದು ನಡೆದ ಬಿರುಸಿನ ಮತದಾನ. ರಾಜ್ಯದ ಗಮನ ಸೆಳೆದ ಕುಂದಾನಗರಿ. ಲಿಂಗಸ್ಗೂರಿನಲ್ಲಿ ಪರಿಷತ್ ಚುನಾವಣೆ. ಕಾಂಗ್ರೆಸ್ ಶಾಸಕ ಡಿಎಸ್ ಹೂಲಗೇರಿಯಿಂದ ಮತದಾನ. ಪೊಲೀಸರ ಬಿಗಿ ಬಂದೋಬಸ್ತ್. S9 ಟಿವಿ ಬುಲೆಟಿನ್ಗೆ ಸ್ವಾಗತ. ನಾನು ವಿದ್ಯಾಶ್ರೀ ಪೂಜಾರ್. ಇಂದಿನ ಪ್ರಮುಖ ಸುದ್ದಿಗಳು ಇಲ್ಲಿವೆ. ಜಿದ್ದಾಜಿದ್ದಿನ ಪ್ರತಿಷ್ಠೆಯ ಬೆಳಗಾವಿ ದ್ವಿಸದಸ್ಯ ಸ್ಥಾನಗಳ ವಿಧಾನ ಪರಿಷತ್ ಚುನಾವಣೆಯ ಮತದಾನ ಮಾಡಲು ಮಹಾನಗರ ಪಾಲಿಕೆಯ ಸದಸ್ಯರು ಶುಕ್ರವಾರ ಬೆಳಗಿನ ಜಾವವೇ ಪಾಲಿಕೆಯ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ರು. ಒಂದು ಆ್ಯಂಗಲ್ ಬೇರೆ ಇತ್ತು. ಎಷ್ಟು ಆಯ್ತು ಸರ್, ಮುಂದೆ ಹೋಗ್ಬೇಡ್ರಿ. ಕೆಳಗಡೆ ಮಾಡ್ತಾರೆ ಕ್ಯಾಮ್ರಾ. ಅರ್ಧ ಹಿಡ್ರಿ ಮೇಡಮ್, ನಂಬರ್ ತೋರಿಸಿ. सर बार सर प्लीज क्यों ಸ್ವಲ್ಪ ಎಂಟು ಇನ್ನೂ ದೂ ಬೇಡಣ್ಣ, ಒಂದೇ ನಿಮಿಷ ಒಂದ್ಸಲ. ಓಕೆ, ಫೋಕಸ್. ಇವರು ಕಂಪಲ್ಸರಿ ಆ್ಯಡ್ ಆಗ್ಬೇಕು. ಪೆನ್ ಹಚ್ಚಿಟ್ಟು ಇದು ಇಲ್ಲಂಗಿದೆ ಅಂತ ಹೇಳಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಚುನಾವಣಾ ಏನು ಕಣೆಯಲ್ಲಿ ಸಾಕಷ್ಟು ರಂಗೆ ಇರತಕ್ಕಂಥದ್ದು. ಈ ಒಂದು ಪರಿಷತ್ ಚುನಾವಣೆಯಲ್ಲಿ ಒಂದು ಮತದಾರರು ಕೇವಲ 8,875 ಮತದಾರರು ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಏನು ಗ್ರಾಮ ಪಂಚಾಯತಿ ಆಗಿರ್ಬೋದು, ನಗರ ಸ್ಥಳೀಯ ಸಂಸ್ಥೆ ಆಗಿರ್ಬೋದು, ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಮಹಾನಗರ ಪಾಲಿಕೆಯಲ್ಲಿ ಮತಗಟ್ಟೆ ಕೇಂದ್ರಗಳನ್ನು ಪ್ರತಿಯೊಂದು 5 ಮೈಕ್ರೋ ಕಟ್ಟರ್ ಬಿಜೆಪಿ ವಿಡಿಯೋಗ್ರಾಫಿ ಕೂಡ ನಡೆಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸ್ವಲ್ಪ ಜಾಗ ಮಾಡಿಕೊಟ್ರು ಹಿನ್ನೆಲೆಯಲ್ಲಿ ಈ ಒಂದು ಮತದಾನ ಏನಿದೆ ಸಾಕಷ್ಟು
ಕುತೂಹಲ ಕೆರಳಿಸಿದೆ. ಈ ಒಂದು ಚುನಾವಣೆ ಫಲಿತಾಂಶ ಏನಿದೆ ಇದು ಸಾಕಷ್ಟು ಒಂದು ಎರಡೂ ರಾಜಕೀಯ ಪಕ್ಷಗಳ ಪ್ರತಿಷ್ಠಿತಕರವಾಗಿದ್ದರೆ ಜಿಲ್ಲೆಯ ಮಟ್ಟಿಗೆ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಫಲಿತಾಂಶ ಏನೇ ಹಾಕಿ ಸರ್ ಬೆಳಗಾವಿ ಮಹಾನಗರ ಪಾಲಿಕೆಗೆ ಮತದಾನ ಮಾಡಲು ಏಕಕಾಲಕ್ಕೆ ಎಲ್ಲ ಬಿಜೆಪಿ ಪಾಲಿಕೆಯ ಸದಸ್ಯರು ಆಗಮಿಸಿ ತಮ್ಮ ಮತವನ್ನ ಚಲಾಯಿಸಿದ್ರು. ಒಟ್ಟಾಗಿ ಬಂದು ಮತದಾನ ಮಾಡಿದ 35 ಬಿಜೆಪಿ ಪಾಲಿಕೆಯ ಸದಸ್ಯರಿಗೆ ಸ್ಥಳೀಯ 2 ಬಿಜೆಪಿ ಶಾಸಕರು ಸಾಥ್ ನೀಡಿ ಮತದಾನ ಮಾಡಿದ್ರು. ಶಾಸಕ ಅಭಯ್ ಪಟೇಲ್ ಮತದಾನದ ಬಳಿಕ ಮಾತನಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು. ವಿಧಾನ ಪರಿಷತ್ತಿನ ಚುನಾವಣೆಯ ಬಹುತೇಕ ರಾಜ್ಯದ ಗಮನ ಸೆಳೆದಿದ್ದು ಬೆಳಗಾವಿ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಮಹಂತೇಶ ಕವಟಗಿಮಠ ಗೆಲುವು ಸಾಧಿಸುವುದು ನಿಶ್ಚಿತ ಅಂತ ಹೇಳಿದ್ರು. ಬೆಳಗಾವಿ ಹಾಗೂ ಚಿಕ್ಕೋಡಿ ಭಾಗಗಳಲ್ಲಿ ಬಿಜೆಪಿ ಪರ ವಾತಾವರಣ ಇದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 35 ಸದಸ್ಯರು ಬಿಜೆಪಿಯವರೇ ಇದ್ದಾರೆ. ಇನ್ನು 5 ಜನ ನಮಗೆ ಬೆಂಬಲ ನೀಡುತ್ತೇವೆ ಎಂದಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿರುವ ಮಹಂತೇಶ ಕವಟಗಿಮಠ ಮೊದಲನೇ ಸುತ್ತಿನಲ್ಲಿಯೇ ಗೆಲುವು ಸಾಧಿಸಲಿದ್ದಾರೆ. ಮೊದಲ ಪ್ರಾಶಸ್ತ್ಯದ ಮತ ಬಿಜೆಪಿ ಅಭ್ಯರ್ಥಿಗೆ ಹಾಗೂ 2ನೇ ಪ್ರಾಶಸ್ತ್ಯದ ಮತ ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ಮತದಾನ ಮಾಡಲಾಗಿದೆ ಅಂತ ಮಾಧ್ಯಮದವರ ಮುಂದೆ ಪ್ರಶ್ನೆಗೆ ಉತ್ತರಿಸಿದ್ರು. ವಿಧಾನ ಪರಿಷತ್ತಿನ ಚುನಾವಣೆ ಬಹುತೇಕ ಇಡೀ ರಾಜ್ಯದಲ್ಲಿ ಗಮನ ಸೆಳೆಯುವ ಚುನಾವಣೆ ಬೆಳಗಾವಿ ಜಿಲ್ಲೆಯದು. ಇವತ್ತಿನ ವಾತಾವರಣ ನೋಡಿದರೆ ಮೊದಲನೇ ರೌಂಡದಲ್ಲಿನ ಮಹಂತೇಶ ಕವಟಗಿಮಠ ಅವರು ವಿಜಯಿಯಾಗಿ 3ನೇ ಸಲ ಹ್ಯಾಟ್ರಿಕ್ ಇರುವಾಗಿ ಹೊರಹೊಮ್ಮೋದು ನಿಶ್ಚಿತ. ಈ ಕಳೆದ 2 ದಿನಗಳಿಂದ ವಿಶೇಷವಾಗಿ ಬೆಳಗಾವಿ ಮತ್ತು ಖಾನಾಪುರ ತಾಲೂಕಿನ ವಾತಾವರಣ ಸಂಪೂರ್ಣ ಬದಲಾವಣೆಯಾಗಿ ಏನು ಪರಂಪರಾಗತವಾಗಿ ಬಿ ಜೆ ಪಿ ಹಿಂದಿದ್ದಂತಹ ಗ್ರಾಮ ಪಂಚಾಯತ್ ಸದಸ್ಯರು ಪಕ್ಷಾತೀತವಾಗಿ ಇವತ್ತೇನು ಬೆಂಬಲ ಕೊಟ್ಟಿದ್ದಾರೆ, ಅದೇ ರೀತಿ ಚಿಕ್ಕೋಡಿ ಪಾರ್ಲಿಮೆಂಟ್ ಇರ್ಬೋದು, ನಮ್ಮ ಇತರ ಪಾರ್ಲಿಮೆಂಟ್ನಾಗಿನ ವಾತಾವರಣ ನೋಡಿದರೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಪಡ್ಕೊಂಡು ಮೊದಲನೇ ರೌಂಡ್ದಲ್ಲಿ ಮಹಂತೇಶ ಕವಟಗಿಮಠ ಅವರು ಹ್ಯಾಟ್ರಿಕ್ಕನ್ನು ಜಯಿಸೋದು ನಿಶ್ಚಿತ. ಬಿಜೆಪಿ ಎಲ್ಲ ಕಾರ್ಪೊರೇಟರ್ನ ಒಟ್ಟಿಗೆ ಕರ್ಕೊಂಡು ಮತದಾನ ಮಾಡಿದ್ರು ವಿಶೇಷವಾಗಿ. ಅಲ್ಲ, ನಾನು ಮತ್ತು ಬೆನ್ಕೆ ಅವರು ಯಾವತ್ತು ಒಟ್ಟಿಗೆ ಇರ್ತೀವಿ. ಹಾಗಾಗಿ ನೀವು ಏನೇನೋ ಕಾರ್ಪೊರೇಟರ್ ಹೌದು, ನಮ್ಮಲ್ಲಿ ಒಕ್ಕಟ್ಟಾದ 35 ಸಲ ಇನ್ನೂ 5 ಜನ ಕಾರ್ಪೊರೇಟರ್ ಬರ್ತಾ ಇದ್ದಾರೆ. ಏನು ಸ್ವತಂತ್ರವಾಗಿ ಆರಿಸಿ ಹೋದಂಥ 5 ಜನ ಕಾರ್ಪೊರೇಟರು ಅವರು ಬಿಜೆಪಿಗೆ ಮತದಾನ ಅವರು ಒಂದು ಅರ್ಧ ಗಂಟೆಯಲ್ಲಿ ಆಗಮಿಸ್ತಾರೆ. ಒಟ್ಟು 40 ಜನ ನಮ್ಮ ಪರವಾಗಿ ಇವತ್ತು ಮತದಾನ ಮಾಡ್ತಾರೆ. ನಮ್ಮ ಪಕ್ಷದ ಆದೇಶವನ್ನು ಪಾಲನೆ ಮಾಡೋದು ಹೇಳಿ. ಇನ್ನು ಶಾಸಕ ಅನಿಲ್ ಬೆನಕೆ ಮಾತನಾಡಿ ಬೆಳಗಾವಿಯಲ್ಲಿ ಯಾವುದೇ ಚುನಾವಣೆಯಾದರೂ ರಾಜ್ಯದ ಗಮನ ಸೆಳೆಯುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಅಲೆ ಇದೆ. ಅಲ್ಲದರ ಸ್ವತಃ ನಾನೇ ಖಾನಾಪುರದಲ್ಲಿ ಪ್ರಚಾರ ಮಾಡಿದ್ದೇನೆ. ಖಾನಾಪುರ ಸೇರಿದಂತೆ ಜಿಲ್ಲೆಯಲ್ಲಿ ಬಿಜೆಪಿ ಗೆಲುವಿನ ವಾತಾವರಣ ಹೆಚ್ಚಾಗಿದೆ. ಮಹಂತೇಶ ಕವಟಗಿಮಠ ಪ್ರಥಮ ಪ್ರಾಶಸ್ತ್ಯ ಮತದಿಂದ ಗೆಲುವು ಸಾಧಿಸುತ್ತಾರೆ ಎನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಬೆಳಗಾವಿ ಜಿಲ್ಲೆ ವಿಧಾನ ಪರಿಷತ್ ಚುನಾವಣೆ ಅಂದ್ರೆ ಒಂದು ಇಡೀ ರಾಜ್ಯದಲ್ಲಿ ನೋಡುವಂಥ ಚುನಾವಣೆ. ಹೀಗಾಗಿ ಈ ಚುನಾವಣೆಯಲ್ಲಿ 2 ಬಾರಿ ಯಾರು ಗೆದ್ದಿದ್ರು, 3ನೇ ಬಾರಿ ಸನ್ಮಾನ್ಯ ಮಹಂತೇಶ ಕವಟಗಿಮಠ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ಗೆಲುವು ನಿಶ್ಚಿತ. ಇವತ್ತು ಅಭಯ್ ಪಾಟೀಲ್ ಹೇಳಂಗೈತೆ 2-3 ದಿವಸ ವಾತಾವರಣ ನೋಡಿದರೆ ನಾವು ಫಸ್ಟ್ ರೌಂಡ್ನಾಗ ಗೆಲುವು ನಿಶ್ಚಿತವಾಗಿ ಅಂತ ನಾ ಹೆಮ್ಮೆಯಿಂದ ಇವತ್ತು ಹೇಳ್ಬೋದು. ಖಾನಾಪುರದಾಗ ನೀವು ಕೂಡ ಓಡಾಡ್ತೀವಿ. ಖಾನಾಪುರನಾಗ ಓಡಾಡಿ ಬಂದೀವಿ. ಈಗಾಗಲೇ ಅಲ್ಲಿ ವಾತಾವರಣ ನೋಡಿದರೆ ಅವರು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಯಾರಿಗೂ ಓಟ್ ಹಾಕೋದು ಎಲ್ಲರೂ ಹೇಳಿದರು. ಆ ಪ್ರಕಾರ ಅವ್ರು ಎಲ್ಲರೂ ಒಕ್ಕಟ್ಟಾಗಿ ಮಾಡ್ತಾರಂತ ನಮ್ಮೆಲ್ಲರದ್ದು ವಿಶ್ವಾಸ ಅದ. ಇಡೀ ಖಾನಾಪುರ ಬಿಟ್ಟು ಇಡೀ 18 ಕ್ಷೇತ್ರದಲ್ಲಿ ಇಂಥ ಒಳ್ಳೆಯದ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದ. ಮಹಂತೇಶ ಕವಟಗಿಮಠ ಅವರು ಪೈಲೇ ರೌಂಡ್ನೇ ಗೆಲ್ತಾರಂತ ನಮ್ಮ ವಿಶ್ವಾಸ. ನಾಗೇಶ್ ಕುಂಬಳಿ, S9 TV, ಬೆಳಗಾವಿ. ಮಕ್ಕಳ ಈ ಕಡೆ ಬರ್ರಿ. ಸರ್ ಬನ್ನಿ.
ಸರಲ್ಲ ಸರ್ ಈ ಕಡೆ ಈ ಕಡೆ ಈ ಕಡೆ ಹಾಕಿ ಸರ್ ಸರ್ ಈ ಕಡೆ ಸರ್ ಹಾಕಿ ಸರ್ ಸರ್ ಈ ಕಡೆ ಸರ್ 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 ಕೈ ಸರ್ ಸರ್ ಈ ಕಡೆ ಒಂದ್ಸಲ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್. ವಿಧಾನ ಪರಿಷತ್ ಚುನಾವಣೆಯ ಮತದಾನದ ಹಿನ್ನೆಲೆಯಲ್ಲಿ ಗೋಕಾಕ್ ಮತಕ್ಷೇತ್ರದ ಗೊಜನಾಳ ಮತಗಟ್ಟೆ ಕೇಂದ್ರಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮತದಾನದ ಆರಂಭಕ್ಕೂ ಮುನ್ನವೇ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಗುಜನಾಳ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುವುದಾಗಿ ಘೋಷಣೆ ಮಾಡಿದ್ರು. ಈ ಹಿಂದೆ ವಾಗ್ದಾನ ಮಾಡಿದಂತೆ ಬೆಳಗ್ಗೆ ಮತಗಟ್ಟೆಗೆ ಬಂದು ಭೇಟಿ ನೀಡಿ ವೀಕ್ಷಣೆ ಮಾಡಿದ್ರು. ಗುಜನಾಳ ಮತಗಟ್ಟೆ ಕೇಂದ್ರ ಬಿಜೆಪಿ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿದೆ. ಇಲ್ಲಿ ಅಕ್ರಮ ಮತದಾನ ನಡೀತಾ ಇದೆ ಎಂಬ ಮಾತುಗಳು ಕೇಳಿಬಂದಿರೋ ಹಿನ್ನೆಲೆಯಲ್ಲಿ ಸ್ವತಃ ಅವರೇ ಬೆಳಗ್ಗೆ 8 ಗಂಟೆಗೆ ಮತಗಟ್ಟೆ ಕೇಂದ್ರದತ್ತ ಆಗಮಿಸಿ ವೀಕ್ಷಿಸಿದ್ರು. ಒಂದೊಂದು ಪಂಚಾಯತ್ಗೆ ಒಬ್ಬ ನೇಮ್ ಶೂಟ್ ಫಿಕ್ಸ್ ಅಲ್ಲೇ ಇರ್ಬೇಕು. ಅವ್ರನ್ನೆಲ್ಲ ನಮ್ಮವ್ರು ಏನಿದಾರೆ ಅವ್ರನ್ನ ಕರ್ಕೊಂಡ್ಬಂದು ಇದು ಮಾಡಿದ್ವಿ. ಅವ್ರು ಓಟೈತೆ ಡೈರೆಕ್ಟ್ ಬಂದು ಹಾಕ್ತಿರ್ತಾರೆ ಅವ್ರೇನು ಇವಾಗ ಅವರು ಹಾಕ್ಬಿಟ್ಟು ನೇರಾಗಿ ಗುಜರಾತ್ ಭೇಟಿ ಕೊಟ್ಟಿರ್ತೀವಿ. ಮುಂಚೆ ನಾವು ಘೋಷಣೆ ಮಾಡಿದ್ವಿ ನಾವಿಲ್ಲಿ ಮತದಾನ ಉಸ್ತುವಾರಿ ಮಾಡ್ತೀವಿ. ಸೊ ಆ ಹಿನ್ನೆಲೆ ನಾವು ಹೇಳಿದಂತೆ ಬೆಳಗ್ಗಿನ 7:00ವರೆಗೆ ಇಲ್ಲಿ ಹೆಚ್ಚು ಕಮ್ಮಿ ಬಂದಿದ್ದೇವೆ. ಸೊ ಬರೋ ಉದ್ದೇಶ ಒಬ್ಬರೇ ಓಟ್ ಹಾಕಬಾರ್ದು, ಸದಸ್ಯರ ಹಕ್ಕನ್ನು ಕದಿಬಾರ್ದಂತ ಅವ್ರು ಸದಸ್ಯರು ತಾವೇ ಬರಲಿ ಸ್ವಇಚ್ಛೆ ಅಂತ ಯಾರ್ಯಾರು ಹಾಕಲಿ ಅವರೇ ಹಾಕ್ಬೇಕು ಅಂತ ಅಷ್ಟು ನಮ್ಮ ಗುರಿ. ಸೊ ಅದನ್ನು ಹೆಚ್ಚು ಕಮ್ಮಿ ಅರ್ಬಾಯಿ ಗೋಕಾಕದಲ್ಲಿ ನಾವು ಇವತ್ತು ಯಶಸ್ವಿ ಮಾಡಿದ್ದೀವಿ. ಖುದ್ದಾಗಿ ಇಲ್ಲಿ ಕೂಡ ಮತದಾರ ಬಂದು ಸ್ವಯಂ ಅವರೇ ಮತದಾನ ಮಾಡ್ತಾರೆ. ಓಟ್ ಹಾಕೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ಅದಕ್ಕೆ ಕಳೆದ ಸಾರಿ ಒಬ್ಬರೇ ಎಲ್ಲ ಓಟ್ ಹಾಕುವಂಥ ಪ್ರಯತ್ನ ಆಗಿತ್ತು ಮತ್ತು ಅವ್ರು ಮಾಡಿದ್ರು, ಇಲ್ಲಿ ಮಾಡಿದ್ರು. ಇಡೀ ಗೋಕಾಕ್ ವರ್ಮಾಯಿ ಕಾನ್ಸ್ಟಿಟ್ಯೂನ್ಸಿ ಒಬ್ಬರೇ ಓಟ್ ಹಾಕೋದ್ರಿಂದ ಸುಮಾರು 1100 ಓಟು ಒಂದೇ ಕಡೆ ಲಾಸ್ಟ್ ಟೈಮ್ ಪಕ್ಷೇತರ ಪರವಾಗಿ ಹೋಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಭಾಳಷ್ಟು ಮುಂಜಾಗ್ರತಾ ಕ್ರಮ ವಹಿಸಿ ಎಲ್ಲ ಕಡೆ ಏಜೆಂಟ್ರು, ನಮ್ಮ ಹಿರಿಯ ಕಾರ್ಯಕರ್ತನ ಏಜೆಂಟ್ರಾಗಿ ಮಾಡಿದ್ವಿ ಎಲ್ಲ ಕಡೆ. ಸೊ ಹೀಗಾಗಿ ಈ ಸಾರಿ ಅಂತ ಆಗುವಂಥ ಲಕ್ಷಣಗಳು ಯಾವುದು ಕಂಡು ಬರ್ತಾ ಇಲ್ಲ. ಇಲ್ಲೇ ಇರ್ತೀವಿ ಅಥವಾ ಬೇರೆ ಕಡೆ ಮತಕ್ಷೇತ್ರಕ್ಕೆ ಭೇಟಿ ಕೊಡ್ತೀವಿ? ಎಲ್ಲಿ ಇರ್ತೀವಿ, ಬೇರೆ ಕಡೆನೂ ಸುತ್ತಾಕ್ತೀವಿ, ನೋಡ್ತೀವಿ ಯಾವ ಏನಾಗಿದೆ ಅಂತ. ಸೊ ಇಲ್ಲೂ ಇನ್ನೂ ಇರ್ತೀವಿ, ಬೇರೆ ಕಡೆನೂ ಎಲ್ಲಿ ಅವಶ್ಯಕತೆ ಇದೆ ಹೋಗಿ ಬರ್ತೀವಿ. ಅವ್ರು ಇಲ್ಲೇ ಕೊನೆವರೆಗೆ ಇಲ್ಲೇ ಇರ್ತೀವಿ. ಪ್ರಿಯಾಂಕಾ ಮತ್ತು ರಾಹುಲ್ ಅವರು ಏಜೆಂಟ್ ಆಗಿದ್ದಾರೆ. ಅವರು ಒಂದು ಕಡೆ, ಅವರು 1-2 ಕಡೆ ಹೋಗಿದ್ದಾರೆ. ಅವರು ಅಲ್ಲೇ ಉಸ್ತುವಾರಿ ನೋಡ್ತಿದ್ದಾರೆ. ಎಮ್ಕಲ್ ಕ್ಷೇತ್ರ ತಮ್ಮದು ಎಮ್ಕಲ್ ಕ್ಷೇತ್ರ, ಅಲ್ಲಿ ಕೂಡ ತಾವು ಭೇಟಿ ಕೊಡ್ತಾ ಇದ್ದೀವಿ. ಇಲ್ಲ, ಅಲ್ಲಿನ ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕರ್ತರಿದ್ದಾರೆ ಮಾಡೋದು, ಅಲ್ಲೇ ಹೋಗೋದು ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಚಂದ್ರರಾಜ್ ಹಟ್ಟಿಹೊಳಿ ಎಷ್ಟು ಅಂತರದಿಂದ ಗೆಲ್ಬೋದು ಸರ್ ನಿಮ್ಮ? ಅತಿ ಹೆಚ್ಚು ಅವರೇ, ಅಂದರೆ ಗೋಕಾಕ ಮತಕ್ಷೇತ್ರದ ಪರಿಸ್ಥಿತಿಯೇ ಬೇರೆ ಇದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಯುತ ಮತದಾನ ನಡೀಬೇಕು ಎಂಬ ಆಶಯದಿಂದ ಭೇಟಿ ಮಾಡಿದ್ದಾರೆ. ಮತದಾನ ಅಂತ ಇವತ್ತು ನಮ್ಮ ಕಾರ್ಪೊರೇಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾವು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರರಾಜ್ ಹಟ್ಟಿಹೊಳಿ ಪರವಾಗಿ ಮತ ಚಲಾವಣೆ ಮಾಡಿದ್ದೀವಿ. ಸೊ ಈಗಾಗಲೇ ಪದೇ ನಾವು ಹೇಳಿದ್ವಿ ನಮ್ಮ ಗೆಲುವು ನಿಶ್ಚಿತ ಅಂತ. ಮೊದಲನೇ ಏನು ಪ್ರಥಮ ಪರಾಶಸ್ತ್ಯ ಮತದಲ್ಲಿ ಏನು ಎಲೆಕ್ಟ್ ಆಗುವ ಒಂದು ಮಾನದಂಡ ಇದೆ, ಅದರಲ್ಲಿ ಆಗ್ತೀವಿ. ಮತ್ತು
ಈಗೇನು ಸ್ಪರ್ಧೆ ಇರೋದು 3 ಜನರಲ್ಲಿದೆ, ಪಕ್ಷೇತರು, BJP, ಕಾಂಗ್ರೆಸ್ಸು. ಅವರಿಬ್ಬರಿಗಿಂತ ನಾವು ಒಟ್ಟು ಹೆಚ್ಚಿಗೆ ತಗೋತೀವಿ, ಅಷ್ಟು ನಮಗೆ ವಿಶ್ವಾಸ ಈ ಚುನಾವಣೆಯಲ್ಲಿ ಇದೆ. ಗೆದ್ದು ಬರ್ತೀವಿ ಮತ್ತು ಎಲ್ಲರಿಗಿಂತ ಹೆಚ್ಚು ನಾವು ನಾವು ಪಡಿತೀವಿ, ಅಷ್ಟು ವಿಶ್ವಾಸ ನಮಗಿದೆ ಈ ಚುನಾವಣೆ. ಅವ್ರಿಗೂ 13 ಜನರಿಗೆ CM ಅವರೇ ಬಂದು ತಾಕೀತು ಮಾಡಿ ಒಂದು BJP ಶಾಸಕರಿಗೆಲ್ಲರೂ ಕೂಡ ವರ್ಕ್ ಮಾಡಿ ಅಂತ ಹೇಳಿದ್ರು. ಆ ಲೆಕ್ಕಾಚಾರ ನೋಡ್ತಾ ಇದ್ರೆ ನಿಮ್ದು ಹೆಂಗೆ ಫಸ್ಟ್ ಪ್ರಾಸೆಸ್ಸಲ್ಲಿ ಗೆಲ್ತೀವಿ, ಎಲ್ಲಕ್ಕಿಂತ ಹೆಚ್ಚು ತಗೋತೀವಿ ಇಟ್ಟಿಗೆ ಈ ಚುನಾವಣೆ. ಯಾಕಂದ್ರೆ ನಾವು 15 ದಿವಸದಿಂದ ಚುನಾವಣೆ ಮಾಡ್ತಾ ಇದ್ವಿ ಜಿಲ್ಲೆಯಲ್ಲಿ. ಸೊ ನಮ್ಮ ಪಕ್ಷದ ಸದಸ್ಯರು ನಮ್ಮ ಜೊತೆ ಪಕ್ಷದ ಜೊತೆ ಇದ್ದಾರೆ. ಸೊ ಆಧಾರದ ಮೇಲೆ ನಾವು ಹೇಳ್ತಾ ಇದ್ವಿ, ಶಾಸಕರು, ಮಾಜಿ ಶಾಸಕರು ಎಲ್ಲ ಒಮ್ಮತದಿಂದ ಕೆಲಸ ಮಾಡ್ತಾರೆ. ಹೀಗಾಗಿ ಯಾರೇ ಏನೇ ಚುನಾವಣೆ ಕೂಡ ಎಲ್ಲಕ್ಕಿಂತ ಹೆಚ್ಚು ಮತಗಳನ್ನು ನಾವು ಪಡಿತೀವಿ. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ಚುನಾವಣೆ ಬಹಳಷ್ಟು ಮಾಡಿದ್ರೆ ಅದ್ರ ಬಗ್ಗೆ ಬಹಳಷ್ಟು ನಿಮಗೆ ಗೊತ್ತಿದೆ. ಈ ಬಾರಿ ಮಳೆ ಬೆಳೆ ಜಾಸ್ತಿ ಆಯ್ತು ಅಂತ. ಏನಿಲ್ಲ, ಹಂಗೇನಿಲ್ಲ. ಮಳೆನೂ ಮೊನ್ನೆ ಜಾಸ್ತಿನೂ ಆಗಿದೆ, ಚೆನ್ನೈದಲ್ಲಿ ಜಾಸ್ತಿ ಆಗಿದೆ, ಕೇರಳದಲ್ಲಿ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಸೊ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ನಮ್ಮ ಪಕ್ಷದ ಬೆಂಬಲಿಂದ ಆಯ್ಕೆ ಆಗಿದ್ದಾರೆ ಅವರು. ಸೊ ನಾವು ಪದೇ ಹೇಳಿದ್ವಿ, ನಾವು ಗೆಲ್ಲುವ ನಮ್ಮ ಸಂಖ್ಯೆ, ನಮ್ಮ ಕಡೆ ಸಂಖ್ಯಾಬಲ ಇದೆ. ಸೊ ಇನ್ನೂ ಕೂಡ ಹೆಚ್ಚಿಗೆ ನಾವು ಪಡೆಯುವಂಥ ಆತ್ಮವಿಶ್ವಾಸ ಇದೆ ನಮಗೆ. BJP ಗೆಲ್ಲೋಕೆ ಕಾಂಗ್ರೆಸ್ ಸೋಲ್ಸಕ್ಕೆ ಕೆಲವೊಂದಿಷ್ಟು ರಣತಂತ್ರ ಮಾಡಿದೀವಿ ನಾವು ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಮೊನ್ನೆ ಸ್ಟೇಟ್ಮೆಂಟ್. ಇಲ್ಲ ನೋಡಿ, ಏನು ಗೆದ್ರು ಇಬ್ಬರಲ್ಲಿ ಒಬ್ರು ಗೆಲ್ಲಬೇಕು. ಅವರು ಮಹಂತೇಶ್ ಕವಟಗಿಮಠರು ಗೆಲ್ಲಬೇಕು, ಇಲ್ಲ ಲಕ್ಕನ್ ಜಾರಕಿಹೊಳಿ ಒಬ್ಬರು ಗೆಲ್ಲಬೇಕು. ಇಬ್ಬರಲ್ಲಿ ನಮ್ಮದು ಪ್ರಶ್ನೆ ಇಲ್ಲ. ನಮ್ದು ಅಭ್ಯರ್ಥಿ ಅಲ್ಲನೇ ಅಂತ ಹೇಳ್ತಾರೆ. ಲಕ್ಕನ್ ಜಾರಕಿಹೊಳಿ ನಮ್ಮ ಅಭ್ಯರ್ಥಿ ಅಲ್ಲ, ಅಧಿಕೃತ ಕಾಂಗ್ರೆಸ್ನ ಅಭ್ಯರ್ಥಿ. ಯಾರ್ರಿ? ಲಕ್ಕನ್ ಜಾರಕಿಹೊಳಿ ಅವರು ನಮ್ಮ ಅಭ್ಯರ್ಥಿ. ಇಲ್ಲ ಅದಂಗ ಹೌದು, ಇರ್ಬೋದು. ಅದು 6 ತಿಂಗಳ ಹಿಂದಿನ ಮಾತದ. ಈಗ ಹೆಂಗೆ ಹೇಳ್ತಾರೆ? ಈಗ ರಮೇಶ್ ಜಾರಕಿಹೊಳಿ ಅವ್ರ ಪರವಾಗಿ ಪ್ರಚಾರ ಮಾಡ್ತಾರೆ. ಕೆಲವು ಅವ್ರ 2-3 ಜನ BJP ಶಾಸಕರು ಕೂಡ ಅವ್ರ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ನಮ್ಮ ಟೀಮ್ ಆಗೋ ಪ್ರಶ್ನೆ ಇಲ್ಲ. ನಮ್ಮದು ಅವ್ರದ್ದು ಸಂಬಂಧ ಇಲ್ಲ ಅಂತ ನಾವು ಭಾಳ ಹಿಂದೆ ನಿಮ್ಗೆ ಹೇಳಿದ್ವಿ ಸ್ಪಷ್ಟವಾಗಿ. ಹೀಗಾಗಿ ಅವ್ರು ಏನಿದ್ರು BJP B ಟೀಮೇ ಹೊರತು ಕಾಂಗ್ರೆಸ್ಸಿನ ಟೀಮ್ ಅಲ್ಲವೇ ಅಲ್ಲ. ನಾವು ಲಕ್ಕನ್ ಜಾರಕಿಹೊಳಿ ಅವರು A ಟೀಮ್ ಅಂತ ಹೇಳ್ತಾರೆ. ಎತ್ತರದ A ಟೀಮ್ ರೀ ಇರ್ಬೋದು. ಅದು BJP ಒಟ್ಟು ಅವ್ರು ಏನ್ರಿ ಬೇಕಾದ್ರೆ BJP B ಅಂದೆ. ಇಬ್ಬರಲ್ಲಿ ಅವರು ಸ್ಪರ್ಧೆ ಇದೆ. ನಮ್ಮ ಸ್ಪರ್ಧೆ ಸಪ್ರೇಟ್ ಆಗಿದೆ. ನಾವು ಗೆಲ್ತೀವಿ ಅಂತ ಆತ್ಮವಿಶ್ವಾಸ ಇದೆ ನಮಗೆ. ರಾಹುಲ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಬೂತ್ ಏಜೆಂಟರಾಗಿ ಕೆಲಸ ಮಾಡ್ತಿದ್ದಾರೆ. ಹೌದು, ಅವ್ರು ಇದ್ದಾರೆ. ಮೊನ್ನೆ ಹೇಳಿದ್ರಲ್ಲ ನಾವು ಎಲ್ಲ ಕಡೆ ಒಬ್ರು ಆಗ್ತೀವಿ ಅಂತ. ಹಿಂಗಾಗಿ ಗೋಕಾಕ್ ಅರ್ಬಾವಿಯಲ್ಲಿ ಫಸ್ಟ್ ಟೈಮು ಮತದಾರರು ಸ್ವಯಂ ಆಗಿ ಬಂದು ಮತದಾನ ಮಾಡ್ತಾರೆ. ಹೀಗಾಗಿ ನಾವು ಅದೇ ನಮ್ಮ ಫಸ್ಟ್ ಗೆಲುವು. ಅದು ಬರುವ ವಿಶ್ವಾಸ ಇದೆ ಸರ್. ಯಾಕಂದ್ರೆ 608 ಮತಗಳಲ್ಲಿ 604 ಮತ ನಮ್ಮ ಪರ ಇದೆ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ. ಇಲ್ಲ ಅದನ್ನ ಯಾಕೆ ಹೇಳಕ್ಕಾಗೋಲ್ಲ. ಈಗ ಸ್ವಂತ ಅವ್ರ ಮತ ಹಾಕ್ತಿದ್ದಾರೆ. ಅಲ್ಲಿ BJP ಪರವಾಗಿದ್ದಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ, ಅವ್ರ ಪರವಾಗಿದ್ದಾರೆ. ಅವ್ರದ್ದೇನಿಲ್ಲ ಅಂತ ಹೇಳಿಕ್ಕಾಗಲ್ಲ. 3 ಜನ ಪರವಾಗಿ ಮತದಾರಿದ್ದಾರೆ. ಆದರೆ ಕಳೆದ ಸಾರಿ ಏನಾಗ್ತಿತ್ತು, ಒಬ್ಬರೇ ಒಂದು ಬೂತ್ನಲ್ಲಿ ಎಲ್ಲರ ಪರವಾಗಿ ಮತ ಮಾಡ್ತಿದ್ರು. ಹಿಂಗಾಗಿ ಅಲ್ಲಿ ಗೊಂದಲ ಆಯಿತು. ಅದನ್ನ ಗೊಂದಲ ನಿವಾರಣೆ ಮಾಡಲಿಕ್ಕೆ ಈ ಸಾರಿ ವ್ಯವಸ್ಥಿತವಾಗಿ ನಾವು ಏಜೆಂಟ್ ಮಾಡಿದ್ವಿ. ಹೀಗಾಗಿ ಅಲ್ಲಿ ಆಗ್ಲಿಕ್ಕೆ ಒಂದು ಕಡೆ ಅವಕಾಶ ಇಲ್ಲ. ಗುಜನಾಳ ಅದು ಒಂದು ಪಾರ್ಟ್. ಗುಜನಾಳ ಏನಂತ ಅದು ವಿಶೇಷ ಇಲ್ಲ. ಗುಜನಾಳ್ನಲ್ಲಿ ಆಗುವಂಥದ್ದು ಬೇರೆ ಕಡೆನೂ ಆಗ್ತೈತೆ. ಆದರೆ ಅಲ್ಲಿ ನಮ್ಗೆ ಆಯ್ಕೆ ಮಾಡಿದ್ದೀವಿ ಅಲ್ಲಿ ಸ್ಪೆಷಲ್ ಆಗಿ. ಆದರೆ ಎಲ್ಲ ಕಡೆ ಪರಿಸ್ಥಿತಿ ಹಾಗೆ ಹತ್ರ. ಅದು ಇವತ್ತು ಲೋಕಸಭಾ ಎಲೆಕ್ಷನ್ ಕಂಪ್ಯಾರಿಸನ್ ಮಾಡಿದ್ರೆ ಈ ಸರಿ ಏನಾದರೂ ಬದಲಾವಣೆ ಆಗಿದೆ ಹಾಗಿದ್ರೆ? ಭಾಳಷ್ಟು ಬದಲಾವಣೆ ಆಗಿದೆ. ಅದು 14 ತಾರೀಕು ನಿಮಗೆ 12 ಗಂಟೆ 1 ಗಂಟೆಗೆ ಹೆಚ್ಚರ ಪರಿಣಾಮ ಗೊತ್ತಾಗುತ್ತೆ.
ಆಗಿ ಇಲ್ಲಿ ಪೋಲಿಂಗ್ ಏಜೆಂಟ್ ಆಗಿ ನಿಮ್ಮ ಅನುಭವ? ಇದು ಮೊದಲನೇ ಬಾರಿ ನಾನು ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಎಲ್ಲ ನಡೀತಾ ಇದೆ ಪ್ರೊಸೆಸ್ಸು. ಮೊದಲನೇ ಸಾರಿ ಇದು ಗ್ರೌಂಡ್ ಲೆವೆಲಿಂದ ಎಲ್ಲ ಕಲಿಬೇಕಂತ ಭಾಳ ಹೋಪ್ಸ್ ಇಟ್ಟಿದ್ದೀನಿ. ಎಷ್ಟು ಕೆಲಸ ಇಲ್ಲ, ಅದು ಜನರನ್ನೇ ಉತ್ತರ ಕೊಡಬೇಕು. ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಚೂಸ್ ಮಾಡಬೇಕಂತ ಕಾಂಗ್ರೆಸ್ ಇಲ್ಲಿ ಒಳ್ಳೆಯ ವಾತಾವರಣ ಇದೆ. ನೋಡೋಣ, ಏನು ಅದೇ ಜನರನ್ನ ಎಲ್ಲ ಆನ್ಸರ್ ಮಾಡ್ತಾರೆ. ಮೊದಲೇ ಸಲ ತಾವು ಒಂದು ಚುನಾವಣೆ ಮತಗಟ್ಟೆಗೆ ಬಂದು ಏಜೆಂಟ್ರಾಗಿ ಕೆಲಸ ಮಾಡೋದು ಅದರ ಅನುಭವ ಹೇಗಾಯಿತು? ಅಂದರೆ ತಂದೆಯವರು MP ಎಲೆಕ್ಷನ್ ನಿಂತಿದ್ದಾಗ ಅದು ಪ್ರೊಸೆಸ್ ಭಾಳ ಹೆಕ್ಟಿಕ್ ಆಗಿತ್ತು. ಇದು ಭಾಳ ಅಷ್ಟೇ, ಸುಮ್ಮನೆ ಮೆಂಬರ್ಸ್ ಅಷ್ಟೇ ಇದ್ದಾರೆ. ಸೊ ಇಟ್ಸ್ ವೆರಿ ಸಿಂಪಲ್ ಪ್ರೊಸೆಸ್. ಎಲ್ಲ ಮುಖಂಡರ ಒಂದು ಒಗ್ಗಟ್ಟನ್ನು ಈ ಬಾರಿ ಇಲೆಕ್ಷನ್ನಲ್ಲಿ ಮತ್ತು ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ನಲ್ಲಿ ತಾವೇ ಸ್ವಂತ ನೋಡ್ತಾ ಇದ್ದೀರಾ. ಇಡೀ ಎಲ್ಲ 14 ತಾಲೂಕಿನಲ್ಲಿ ಗೋಕಾಕ್ ಅರ್ಬಾವಿ ಹಿಡ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಮತದಾರರಿದ್ದಾರೆ. ಸೊ ಕಾರ್ಯಾಧ್ಯಕ್ಷರು ಈಗ ಹೇಳ್ದಂಗೆ ನಮಗೆ ಗೆಲ್ಲಬೇಕಾಗಿರುವಂಥ ಓಟ್ಗಳಿದ್ದಾವೆ. ನಾನು ಸುಮಾರು 11 ದಿನ ಚಿಕ್ಕೋಡಿ ಪಾರ್ಲಿಮೆಂಟ್ ಏರಿಯಾದಲ್ಲಿ ಅಲ್ಲಿನೇ ಇದ್ದೆ, ನನ್ನ ಹಾಲ್ಟ್ಗೂ ಕೂಡ. ಬಹಳಷ್ಟು ಒಳ್ಳೆಯ ವಾತಾವರಣ ಇದೆ. ಫಸ್ಟ್ ರೌಂಡ್ನಲ್ಲಿನೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ಭಗವಂತನ ಆಶೀರ್ವಾದ, ಮತದಾರರ ಆಶೀರ್ವಾದ. CM ಅವರು ಬಂದರು, ಏನಾದರೂ ಬದಲಾವಣೆ ಆಗ್ಬೋದಾ? ಇಲೆಕ್ಷನ್ ಪ್ರಕ್ರಿಯೆಯಲ್ಲಿ ನಮಗೆ ಸಿದ್ದರಾಮಯ್ಯ ಸರ್ ಬಂದರು, DK ಶಿವಕುಮಾರ್ ಸರ್ ಬಂದರು, ಸೊ CM ಅವರು ಬಂದರು. ಆದರೆ ಮತದಾರರ ಮೇಲೆ ಯಾರು ಎಷ್ಟು ಪರಿಣಾಮ ಬೀರ್ತಾರೆ ಅನ್ನೋದು ಬಹಳ ಮುಖ್ಯ. ಮತದಾರ ಆಲ್ರೆಡಿ ಮನಸ್ಸು ಮಾಡಿಬಿಟ್ಟಿದ್ದಾರೆ. ಹಾನಗಲ್ ಬಾಯಿ ಇಲೆಕ್ಷನ್ನಲ್ಲಿ ಆದಂಥ ರಿಸಲ್ಟು ಇಲ್ಲಿ ನೋಡಲಿಕ್ಕೆ ನಮಗೆ 14ನೇ ತಾರೀಕು ಮತದಾರರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ಸಿಕ್ಕತ್ತೆ. BJP ಅವರಿಗೆ ಒಂದು MLAಗಳಿಗೆ CM ಅವರು ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ, ಅಧಿವೇಶನ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ನಾವೇನಾದರೂ ಸೋತ್ರೆ ನಮಗೆ ಮುಖಭಂಗ ಆಗುತ್ತೆ, ಹೀಗಾಗಿ ನೀವು ಸೀರಿಯಸ್ ಆಗಿ ಮಾಡಬೇಕು ಅನ್ನುವಂಥದ್ದು. ಸೊ ಅಷ್ಟೇ ಸೀರಿಯಸ್ ಆಗಿ ಕಾಂಗ್ರೆಸ್ನವರು ಕೂಡ ತಗೊಂಡಿತ್ತು. ಇದೆಲ್ಲ ಒಂದ್ ಕಡೆ ಪ್ರತಿಷ್ಠೆ ಆಗಿರ್ಬೋದು. ಪ್ರತಿಯೊಂದು ಇಲೆಕ್ಷನ್ ಕೂಡ ಪ್ರತಿಷ್ಠೆ ಆಗಿರುತ್ತೆ. ಇಲೆಕ್ಷನ್ ನಿಂತ್ಕೊಂಡಿದೀವಿ ಅಂದ್ರೆ ಶಾಸಕರು ಇಲ್ಲೇ ಇರ್ತಾರೆ ಬೆಳಗಾವಿಯಲ್ಲಿ. ಇಡೀ ರಾಜ್ಯದ್ದೇ ಒಂದ್ ಕಡೆ ಅಂದ್ರೆ ಬೆಳಗಾವಿದ ಅವತ್ತು ಸ್ಪೆಷಲಿ ಗಮನಿಸ್ತಾರೆ. ಯಾವಾಗಿದ್ರೂ ಬೆಳಗಾವಿ ರಾಜ್ಯದಲ್ಲಿ ಯಾವಾಗಿದ್ರೂ ಹೆಸರು ಮಾಡ್ಕೊಂಡೇ ಇದೆ. 2ನೇ ರಾಜಧಾನಿ ಕೂಡ ಇದೆ. ರಾಜಕೀಯವಾಗಿ ಕೂಡ ಬೆಳಗಾವಿ ಬಹಳ ಸ್ಟ್ರಾಂಗ್ ಇದೆ, ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಬಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆವತ್ತಿನ ದಿನ ಭಾಳ ಒಳ್ಳೆ ಸುದ್ದಿ, ಕಾರ್ಯಕರ್ತರಿಗೆ ಭಾಳ ಒಳ್ಳೆ ಸಮಾಚಾರ ಸಿಗಲಿದೆ. ಗುಪ್ತ ಮತದಾನ ಇರೋದು ಅದ್ರ ಬಗ್ಗೆ ಬಹಿರಂಗಪಡಿಸ ಬರೋದಿಲ್ಲ, ಹಾಕಿ ಬಂದಿವಿ. BJP ಅಭ್ಯರ್ಥಿ ಗೆಲ್ಲಬೇಕು, 2ನೇದು ಸಹೋದರ ಗೆಲ್ಲಬೇಕು. ಯಾವ ರೀತಿಯಾಗಿ ನಡೀತದೆ ವ್ಯವಸ್ಥೆ? ಅಂದರೆ ಬೆಳಗಿಂದನೂ ವೇಟ್ ಮಾಡಿ ನೋಡಿದರೆ ಈಗ ಬಂದು ವೋಟ್ ಮಾಡಿದ್ದೀರಿ. ನೋಡಿ, ನಾನು BJP ಪಕ್ಷದ ಶಾಸಕ. ನಮ್ಮ ಮೊದಲೇ ಉದ್ದೇಶ BJP ಪಕ್ಷ ಮೊದಲೇ ಪರಿಸ್ಥಿತಿಯಲ್ಲಿ ಗೆದಿಬೇಕು, ಔಟ್ ಮಾಡೋ ಉದ್ದೇಶದಲ್ಲಿ ಕೆಲಸ ಮಾಡಿದ್ದೇವೆ. 2ನೇದು ಕಾಂಗ್ರೆಸ್ ಸೋಲಿಸ್ಬೇಕು ಅಂದ್ರೆ ಮೊದಲನೇ ಡೇ 1 ಆ ಪಾಪರ್ಗ ಕೆಲಸ ಮಾಡಿದ್ದೇವೆ. ದೇವ್ರ ಇಚ್ಛೆ, ಏನು ರಿಸಲ್ಟ್ 14 ತಾರೀಕು ಗೊತ್ತಾಗ್ತದೆ. ಕೊನೆ ಮೂಮೆಂಟಲ್ಲಿ ದುಡ್ಡು ಜಾಸ್ತಿ ಹಂಚಿಕೆ ಆಗಲ್ಲ ಕೇಳ್ತಾ ಇದ್ದಾರೆ. ಬರೀ ದುಡ್ಡು ಒಂದು ಪಾರ್ಟು, ಬರೀ ದುಡ್ಡು ಮೇಲೆ ರಾಜಕಾರಣ ಅದು ಮೂರ್ಖತನ. ಅದು ದುಡ್ಡು ಒಂದು ಬೇಕು ರಾಜಕಾರಣದಲ್ಲಿ, ಇಲ್ಲ ಅನ್ನೋದಿಲ್ಲ. ಬಟ್ ಜನತೆ ದಿನನಿತ್ಯ ನಡೆಯುವಂಥ ನಡವಳಿಕೆ, ಅವರು ಮಾಡುವ ಕಾರ್ಯ, ಅದ್ರ ಬಗ್ಗೆ ಮೇಲೆ ಜನ ನಿರ್ಣಯ ತಗೋತಾರೆ. ಸರ್, ಮೊನ್ನೆ CM ಅವರು ಬಂದು 7 ಗಂಟೆ ಒಂದು ಮೀಟಿಂಗ್ ಮಾಡ್ತಾರೆ ಸರ್ ಎಲ್ಲರ ಜೊತೆ. ಅಂದರೆ ಅಷ್ಟೊಂದು BJP ಬಗ್ಗೆ, ಅಭ್ಯರ್ಥಿ ಬಗ್ಗೆ ಅಷ್ಟು ಅನುಮಾನ ಇಷ್ಟ ಸರ್, ಹೇಗೆ? ಹಾಗಿಲ್ಲ ಸ್ವಾಮಿ. ಒಂದು ಅವ್ರ ಜವಾಬ್ದಾರಿ, ಉತ್ತರ ಕನ್ನಡದ ಭಾಗದ ಮುಖ್ಯಮಂತ್ರಿ ಇರೋದ್ರಿಂದ ಬೆಳಗಾವಿ ದೊಡ್ಡ ಸಿಟಿ ಬಂದು ಹೇಳಿದ, ಅದೇ ಅಂಥದ್ದೇನೋ ಟೆನ್ಷನ್ ಇಲ್ಲ, ಆರಾಮಾಗೈತೆ ಅಂತಿಂದ ಸುಮ್ಮ ಆಫ್ BJP ಪಕ್ಷ ಮೊದಲೇ ಸ್ಪರ್ಧೆಯಲ್ಲಿ ಆರಿಸ್ಬಿಡೋದಿಲ್ಲ, ಕಾಂಗ್ರೆಸ್ ಸೋಲ್ತದೆ. ಸರ್, KPCC ಕಾರ್ಯಾಧ್ಯಕ್ಷರು ಒಂದು ಆರೋಪ ಮಾಡ್ತಾರೆ ಸರ್, ಗೋಕಾಕದಲ್ಲಿ ಚುನಾವಣೆ ಹೇಗೆ ನಡೀತಿದೆ ಅಂತ ಎಲ್ಲರಿಗೂ ಗೊತ್ತೈತಿ, ಅದಕ್ಕಾಗಿ ನಾವು ಬೂತ್ ಏಜೆಂಟ್ ಆಗ್ತೀವಿ. ಮೋಸ್ಟ್ ವೆಲ್ಕಮ್. ಕೂತಾರಲ್ಲ, ಗುಜರಾತ್ ಕೂತಾರಲ್ಲ, ಅದು ವೆಲ್ಕಮ್ ಮಾಡ್ತೀವಿ. ಅವ್ರು ಇನ್ನೂ ಬೇಕಾದ್ರೆ ಸಾಧ್ಯ ಕಾನೂನು ಪ್ರಯೋಜನ ಆದ್ರೆ ಬೇಕು ಹಿಲ್ಗಡೆ ವೋಟಿಂಗ್ ಮಾಡ್ಸೋದು ಬೇಕಾರೆ, ಅದು ಕೇಳ್ಬೇಕಾರೆ ಮುಂದಿನ MLA ಎಲೆಕ್ಷನ್ ಬೇಕು ಕಾನೂನು ಪ್ರಯೋಜನ ಹಿಲ್ಗಡೆದಾಗ ಎಲ್ಲ ಬೂತ್ ಮಾಡಿಬಿಟ್ಟು ಅಲ್ಲೇ ವೋಟಿಂಗ್ ಮಾಡಿ. ನೆಕ್ಸ್ಟ್ ಅಂದರೆ ವಿಡಿಯೋ ಮಾಡೋ ಮೂಲಕ ಏನೋ ಮತದಾನ ವೇಳೆ ಏನೋ ಕೆಲವೊಂದು ಅಪರಾಧದ ಹಾಕಿದೆಲ್ಲ ತಡೆ ಹಿಡಿದೀವಿ ಅನ್ನೋಂಥ ನೋಡಿರಿ, ನಾವು ಹೊರಗೆ ಬಂದಿಲ್ಲ. ಈ ವೋಟ್ ಹಾಕಿದ್ರೆ ಮತ್ತೆ ಮನೆಗೆ ಹೊಂಟಿದ್ದೇವೆ. ನಮ್ಮ ವೋಟರ್ಸ್ ಮೇಲೆ ನಮ್ಗೆ ಪ್ರಭಾವ ಮಾಡೋ ಜೋರ್ತಿಲ್ಲ. ಕಳೆದ ನಾನು ಸತತ 15 ದಿವಸ ನೋಡ್ತಿಲ್ಲ. ಹಿಂದಿನ ನಡವಳಿಕೆ, ಸತೀಶ್ ಜಾರಕಿಹೊಳಿ ಮಂತ್ರಿ ಕೆಲಸ ಮಾಡಿದ್ದಾರೆ, ನಾನು ಮಂತ್ರಿ ಕೆಲಸ ಮಾಡಿದ್ದೇನೆ, ಎಲ್ಲ ಭಾಳ ಮಂದಿ ಕೆಲಸ ಮಾಡಿದ್ದಾರೆ. ಉದಾಹರಣೆ, ಕಳೆದ 15 ದಿವಸದಿಂದ ಒಂದು ಕನಿಷ್ಠ 300 ಜನ ಫೋನ್ ಮಾಡಿದ್ದಾರೆ.
ಜಿಲ್ಲೆ ಮೂಲೆಯಿಂದ ಸ್ವಲ್ಪ ನಿಮ್ಗೆ ಓಟ್ ಹಾಕೊಂಡು ನಾವು ಈ ಕಾಸ್ಟ್ ನಿಮ್ಗೆ ಓಟ್ ಹಾಕೋಣ, ನಮಗೆ ದುಡ್ಡು ಬೇಡ ಏನು ಬೇಡ. ನೀವು ಮಂತ್ರಿ ಆದಾಗ ನಮಗೆ ಮನ್ಯಾಗ ಕುಣಿಸಿ ಟೀ ಕುಡಿ ಊಟ ಮಾಡಿಸಿ ಕೆಲಸ ಮಾಡಿದ್ರಿ. ಕಳೆದ 20 ವರ್ಷ ನಾವು ಭಾಳಷ್ಟು ಮಂತ್ರಿ ಹಿಡಿದು ಭಾಳಷ್ಟು ಶಾಸಕರು ಹಿಡಿದು ನಿಮ್ಮಂತ ನೋಡಿದ್ರು ಸ್ವಲ್ಪ ನೀವು ಉಪಕಾರ ಇದೆ, ನಿಮ್ಗೆ ಓಟ್ ಹಾಕೋತ್ತೆ ಸ್ವತಃ ಫೋನ್ ಮಾಡಿದೆ. ಒಂದು 200-300 ಜನ ಫೋನ್ ಮಾಡ್ಬೇಕು ನಾನು. ಸದಸ್ಯರು ಓಟ್ ಹಾಕ್ತಿರ್ಲಿಲ್ಲ, ಒಬ್ಬರೇ ಬಂದು ಓಟ್ ಹಾಕ್ತಿದ್ರು. ಈಗ ನೀವು ನೋಡಿದ್ರಲ್ಲ, ನೋಡಿ ಸತಿ ಜಾತಿಗಳು ಹತಾಶೆಯಾಗಿ ಮಾತಾಡ್ತಾರೆ. ಈಗ ನೀವು ನೋಡಿದ್ರಲ್ಲ, ನೋಡಿ ಸತಿ ಜಾತಿಗಳು ಹತಾಶೆಯಾಗಿ ಮಾತಾಡ್ತಾರೆ. ಅವ್ರು ಕಾಂಗ್ರೆಸ್ ಪಕ್ಷದ ಅವ್ರ ಕಾಲ ಎಲ್ಲ ನೆಲ ಹೊಂಟಿದೆ. ಇಡೀ ದೇಶದಲ್ಲಿ ಪಂಜಾಬ್ ಮತ್ತು ಕರ್ನಾಟಕ ಮಾತ್ರ ಉಸಿರಾಡುತ್ತಿತ್ತು, ಅದು ಸಹಿತ ಖಾಲಿ ಆಗ್ತದೆ. ಬೊಂಬಾಯಿ ಆದ ನಂತರ ರಾಜ್ಯದಲ್ಲಿ ಒಂದು ಒಳ್ಳೆಯ ವಾತಾವರಣ ಆಗಿ ಮುಂದಿನ 23 ಚುನಾವಣೆ ಗೆದ್ದು ಅನ್ನೋದಕ್ಕೆ ಹತಾಶೆಯಾಗಿ ಮಾತಾಡ್ತಾರೆ. ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜಾತಿ ರಾಜಕಾರಣ ಅಂದರೆ ಒಂದು ಜಾತಿ ಆಧಾರದ ಮೇಲೆ ನನಗೊಂದು ಓಟು ನಿನಗೊಂದು ಓಟು ಅನ್ನೋ ಲೆಕ್ಕದಲ್ಲಿ ನಡೀತಾ ಇರುವಂಥದ್ದು ಈಗ ಬೆಳಗ್ಗೆಯಿಂದ ಟ್ರೆಂಡ್ ನಡೀತಾ ಇದೆ. ಅದಕ್ಕೆ ತಾವೇನು ಪ್ರತಿಕ್ರಿಯೆ ಕೊಡ್ತೀರಿ? ನನಗೆ ಕಿವಿಗೆ ಬಂದಿಲ್ಲ. ಅದು ಮಾಡಿದರೆ ಅವರು ತೋಡು ಅವರ ಹಣ ಅವರೇ ಬೀಳ್ತಾರೆ. ತಾವು ಮಾತ್ರ ಬಿಜೆಪಿ, ನಾವು ಬಿಜೆಪಿ ಆಗಬೇಕು, ಕಾಂಗ್ರೆಸ್ ಸೋಲ್ಬೇಕು ಅನ್ನೋದು ಡೇ 1 ಅದೇ ಸ್ಲೋಗನ್ ಕಂಟಿನ್ಯೂ ಇದೆ. ಥ್ಯಾಂಕ್ ಯು. ಬಹುರೋಚಕ ಕಟ್ಟೆ ಮೂಡಿಸಿದ ಬೆಳಗಾವಿ ಎಂಎಲ್ಸಿ ಚುನಾವಣೆ ಮತದಾನ ಪ್ರಕ್ರಿಯೆ ಬೆಳಗ್ಗೆಯಿಂದ ಆರಂಭವಾಗಿದ್ದು, ಹುಕ್ಕೇರಿ ತಾಲೂಕಿನ ದಡ್ಡಿ, ಮಾವನೂರು, ಬಾಷ್ಟಾಪುರ ಹಾಗೂ ಇನ್ನು ವಿವಿಧ ಗ್ರಾಮಗಳ ಗ್ರಾಮ ಪಂಚಾಯಿತಿ ಸದಸ್ಯರು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬೆಳಗಾವಿ ಎಂಎಲ್ಸಿ ಚುನಾವಣೆ ತ್ರಿಕೋನ ಸ್ಪರ್ಧೆ ಏರ್ಪಡಿಸುವ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಗಮನವನ್ನು ತನ್ನತ್ತ ಸೆಳೆದಿದ್ದು, ಗ್ರಾಮ ಪಂಚಾಯಿತಿ ಸದಸ್ಯರು ಬೆಳಗ್ಗೆಯಿಂದ ಗ್ರಾಮ ಪಂಚಾಯಿತಿಗೆ ಆಗಮಿಸಿ ಮತವನ್ನು ಚಲಾಯಿಸಿದ್ದಾರೆ. ನಡೀತಕ್ಕಂಥ ರಾಜ್ಯದಲ್ಲಿ 25 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ. ಭಾರತೀಯ ಜನತಾ ಪಕ್ಷದ 20 ಅಭ್ಯರ್ಥಿಗಳು ರಾಜ್ಯಾದ್ಯಂತ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಪರವಾಗಿದ್ದಾರೆ. ನಾವೆಲ್ಲರೂ ಭಾರತೀಯ ಜನತಾ ಪಕ್ಷ ಬೆಂಬಲಿಗರಾಗಿ ನಮ್ಮ ಜವಾಬ್ದಾರಿ, ನಮ್ಮ ಮತವನ್ನು ಮಹಾಂತೇಶ್ ಗೌಡರಿಗೆ ಪ್ರಥಮ ಪರಿಸ್ಥಿತಿ ಮತವನ್ನು ಕೊಡ್ತೀವಿ. ಎರಡನೇ ಪರಿಸ್ಥಿತಿ ಮತವನ್ನು ತಮ್ಮ ತಿಳಿದಂಗೆ ಕೊಡ್ಬೇಕಂತ ಹೇಳಿದ್ವಿ. ನಾವು ಮಾತ್ರ ನಮ್ಮ ಅನಿಸಿಕೆಯನ್ನು ಯಾವುದೂ ತಪ್ಪದೆ ಪ್ರಥಮ ಪರಿಸ್ಥಿತಿ ಮತವನ್ನು ಮಹಾಂತೇಶ್ ಕೌಟಿಮಠ ಅವರಿಗೆ ಮೊದಲೇ ಪರಿಸ್ಥಿತಿ ಮತವನ್ನು ಕೊಡಬೇಕಂತ ವಿನಂತಿ ಮಾಡ್ತಾಯಿದ್ವಿ. ಈ ರಾಜ್ಯಾದ್ಯಂತ, ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ ಮಹಾಂತೇಶ್ ಕೌಟಿಮಠ ಅವರು ಹೆಚ್ಚಿನ ಬಹುಮತವನ್ನು ಚುನಾಯಿತಾರೆ. ಲಖನ್ ಜಾರಕಿಹೊಳಿ ಸ್ಪರ್ಧೆಯಿಂದ ಬಿಜೆಪಿ ಹಿನ್ನಡೆ ಆಗುತ್ತೆ ಅಂತ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷ ತನ್ನದೇ ಆದಂಥ ರೂಪುರೇಷೆಗಳಲ್ಲಿ ಸದೃಢವಾಗಿ ಬೆಳೆದಂಥ ಪಕ್ಷ. ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ಗಲ್ಲಿಗಳಲ್ಲಿ ಭಾರತೀಯ ಜನತಾ ಪಕ್ಷದ ಗೊತ್ತು, ಅವರ ಕ್ಯಾಂಡಿಡೇಟ್ ಅವ್ರಿಗೆ ಗೊತ್ತು. ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಮಹಾಂತೇಶ್ ಗೌಡರು ಆಶೀರ್ವಾದ ಮಾಡ್ತಾರೆ. ಎಲ್ಲೋ ಸಿಎಂ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಭೆಯನ್ನು ಕರೆದು ಬೆಳಗಾವಿಯಲ್ಲಿ ಚರ್ಚೆ ಮಾಡಿದರು. ಆ ಸಂದರ್ಭದಲ್ಲಿ ಮಹಾಂತೇಶ್ ಗೌಡರಿಗೆ ಆಶೀರ್ವಾದ ಮಾಡಿಕೊಂಡು ಡೈರೆಕ್ಷನ್ ಕೊಟ್ಟರು. ಆ ಡೈರೆಕ್ಷನ್ ಪ್ರಕಾರ ನಮ್ಮ ಇಡೀ ಕರ್ನಾಟಕದ ಸರ್ಕಾರ, ನಮ್ಮ ಮಂತ್ರಿಗಳು, ನಮ್ಮ ಮುನ್ಸಿಪಾಲಿಟಿ ಸದಸ್ಯರು, ಪಂಚಾಯತಿ ಸದಸ್ಯರು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಬೆಂಬಲ ಕೊಡುವಂಥ ತೀರ್ಮಾನ ಮಾಡಿದ್ದಾರೆ. ಬರುವಂಥ 14 ತಾರೀಕು ಒಳ್ಳೆಯ ರಿಸಲ್ಟ್ ನೋಡ್ತೀವಿ. ಇದೀಗ ಒಂದು ಚಿಕ್ಕ ವಿರಾಮ, ನೋಡ್ತಾ ಇರಿ S9 TV. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್ ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. Integrated course of television, print, digital and radio PG diploma in modern news practice.
Alma Media School, AMC City College, 33rd Road, 2nd Main, 7th Block, Jayanagar, Bengaluru, 560070. ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನಿಗೇರಿ ತಾಲೂಕಿನ ಹಾಗೂ ನವಲಗುಂದ ತಾಲೂಕಿಗೆ ಒಳಪಟ್ಟ ಪುರಸಭೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ವಿಧಾನ ಪರಿಷತ್ ಚುನಾವಣೆಗೆ ಮತದಾನ ಮಾಡಿದ್ರು. ಈರಪ್ಪ ಗುರ್ಕರ್, S9 TV, ಅನ್ನಿಗೇರಿ. ಧಾರವಾಡ, ಗದಗ, ಹಾವೇರಿ ಕ್ಷೇತ್ರದ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಇಂದು ಗ್ರಾಮ ಪಂಚಾಯಿತಿಯಲ್ಲಿ ಮತ ಚಲಾವಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಮತ ಹಾಕಿದ್ರು. ವಿನಾಯಕ್ ಹಂಚುಗಾರ್, S9 TV, ಧಾರವಾಡ. ವಿಜಯಪುರ ಮತ್ತು ಬಾಗಲಕೋಟೆ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಇಳಕಲ್ ನಗರಸಭೆ ಕಾರ್ಯಾಲಯದಲ್ಲಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಮತದಾನ ಮಾಡಿದ್ರು. ಅವರೊಂದಿಗೆ ಇಳಕಲ್ ನಗರಸಭೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್, ಉಪಾಧ್ಯಕ್ಷ ಗುರು ದತ್ತಾತ್ರೇಯ ಗುಳಿದ ಹಾಗೂ ಸರ್ವ ಸದಸ್ಯರು ಒಳಗೊಂಡು ಸರತಿ ಸಾಲಿನಲ್ಲಿ ನಿಂತು ಕಾರ್ಯಾಲಯಗಳಲ್ಲಿ ಶಾಂತಿಯುತವಾಗಿ ಮತದಾನ ಮಾಡಿದ ದೃಶ್ಯ ಕಂಡುಬಂತು. ಮತಗಟ್ಟೆ ಕೇಂದ್ರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಾಲೂಕಾಡಳಿತ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಲಾಗಿತ್ತು. ನಗರಸಭೆ ಸದಸ್ಯರು ಶಾಂತಿಯುತವಾಗಿ ಮತದಾನ ಮಾಡ್ತಾ ಇರೋ ದೃಶ್ಯ ಕಂಡುಬಂತು. ಸಚಿನ್ ಸಾಲಿಮಠ, S9 TV, ಇಳಕಲ್. ಚುನಾವಣೆಯಲ್ಲಿ ನಾನೇನು ಸಹ 2007 ಮಾಡಿಲ್ಲ, ಪರ್ಫೆಕ್ಟ್ ಆಗಿದೆ ಅದನ್ನೆಲ್ಲ ಇವರೆಲ್ಲ ತಿದ್ದಿ ಏನು ಮಾಡಂದ್ರೆ ಇವತ್ತು ಅದು ದೊಡ್ಡ ಕಾಂಪ್ಲೀಟ್ ಮಾಡ್ಯಾರ. ಅಧಿಕಾರಿಗಳ ಕೈವಾಡೋದ್ರ ಜಾಸ್ತಿ ಆಗಿದೆ. ಯೋಗ್ಯ ಇದ್ದಂಥವ್ರಿಗೆ ಒಂದ್ಸರಿ ವರ್ಗಾವಣೆಯಲ್ಲಿ ಚಾನ್ಸ್ ಸಿಗೋದಿಲ್ಲ. ಈಗ ಕಡ್ಡಾಯ ವರ್ಗಾವಣೆ ನಾನು ಭಾಳ ಪ್ರಯತ್ನ ಮಾಡಿದ್ದನ್ನೆಲ್ಲ ಅವ್ರು ಮಾಡಿಸಿದ್ದೀನಿ. ವರ್ಗಾವಣೆಯಲ್ಲಿ 2007 ನೇಮ್ ಏನೈತಲ್ಲ, ಆ ನೇಮ್ ಯಾರ್ಯಾರಿಗೂ ಒಬ್ಬೊಬ್ಬರಿಗೂ ಅನ್ಯಾಯ ಆಗದಂಗೆ ಐತಿ. ಅದನ್ನು ಮಾಡಬೇಕು, ಅವರು ಏನು ಮಾಡೋಕ್ಕಾಗೋದಿಲ್ಲ. ರಾಯಚೂರು ಕೊಪ್ಪಳ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಲಿಂಗಸ್ಕೂರು ಪುರಸಭೆ ಕಾರ್ಯಾಲಯದಲ್ಲಿ ಶಾಸಕ DS ಹುಲಗೇರಿ ಮತದಾನ ಮಾಡಿದ್ರು. ಚಲೋ ಬನ್ನಿ, ಅಡ್ಡಾಡ ಕಡೆ ಇಡ್ತೆ ಬನ್ನಿ, ಕುಂತು ಬಿಡ್ರಿ ನೀವು. ನಮ್ಗೆ
ಕಂಟ್ರೋಲ್ ಎಮ್ ಎಲ್ ಎ ರೈಟ್ ಬಾಕ್ಸ್ ಬಂದ್ರೆ ಆಯ್ತು. ಸರಿ ಕುಂತ್ಕರಿ ಸರ್. ಮತದಾನ ಮಾಡಿದ್ರಿ ತಾವು, ಏನು ಎಷ್ಟು ಜನ ಮತದಾನ ಮಾಡಿದ್ರಿ, ಏನು ಅನಿಸ್ತದೆ ಮತದಾನ ಮಾಡಿದ್ದು? ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಕಡೆ ಮಾತಾಡೋಕೆ ಎಷ್ಟು ಜನಕ್ಕಿಂತ ನಾನೊಬ್ಬ ಆಗ್ತಿದ್ದೀನಿ. ನಮ್ಮ ಸದಸ್ಯರು ಎಲ್ಲರಿಗೂ ಆಗ್ತಾರೆ. ನಮ್ಮ ಸದಸ್ಯ ಇಡೀ 23 ಮೆಂಬರ್ ಇರೋರು ಅಷ್ಟು. ನಮ್ಮ ಕಾಂಗ್ರೆಸ್ನಿಂದ 16 ಪ್ಲಸ್ ಒಂದು ಮಾಮೂಲಿ ಅದಕ್ಕೆ ಟೋಟಲ್ 16 ಅದರ್ಸ್ ಎಲ್ಲ ತಾಲೂಕಿನ ಎಲ್ಲರೂ ಕೂಡಿಕೊಂಡು ಪಕ್ಷಭೇದ ಮತ್ತು ಎಲ್ಲರೂ ಮಾಡಿದ್ರೆ ತಿಳ್ಕೊಂಡು ಹೇಳಿ ಎಲ್ಲ 23 ಜನನೂ ಅದು ನಮ್ಮ ಭಾವನೆ. ಎಲ್ಲ ಕಡೆಗೆ ಕಾಂಗ್ರೆಸ್ ಅಭ್ಯರ್ಥಿಗೆ JDS ಬೆಂಬಲ ಕೊಟ್ಟಿದೆ ಜಿಲ್ಲೆಯಲ್ಲಿ. ನಮ್ಮ ತಾಲೂಕಲ್ಲಿ JDS ಕ್ಯಾಂಡಿಡೇಟ್ಗಳೆಲ್ಲ ಅಭ್ಯರ್ಥಿ ಓಟ್ ಹಾಕ್ತಾರೆ ಅಂದರೆ ಇಲ್ಲಿನ ಒಪ್ಪಂದ ಆಗ್ಬೋದು. ಅವ್ರವ್ರು ಇದ್ರ ಮ್ಯಾಗ ಇದ್ರ ಮ್ಯಾಗ ನೋಡಿಕೊಂಡು ಅವ್ರವ್ರು ಇದ್ರ ಮ್ಯಾಗ ನೋಡ್ಕೊಂಡೆಲ್ಲ ಇದು ಅಂತ ಈ ನಮ್ಮ 2 ಅವಳಿ ಜಿಲ್ಲೆಗಳಲ್ಲಿ ಅವ್ರ ನಾಯಕರಾದಂಥ ನಾಡಗೌಡರು ಮತ್ತು ನಮ್ಮ ವೆಂಕಟಗೌಡ ನಾಡಗೌಡರು ಇವರು ದಣಿ ವೆಂಕಟಪ್ಪ ಅವರಿಬ್ಬರು ಬೆಂಬಲವನ್ನು ಸೂಚಿಸ್ತಾರೆ. ನಮ್ಮ ಸ್ಥಳೀಯರಿಗೆ ಬಿಟ್ಟಂಥ ವಿಷಯ ಅಂತಂದಾಗ ಹೈಕಮಾಂಡ್ನಾಗ ಅವರು ಸ್ಥಳೀಯರಿಗೆ 2 ಜಿಲ್ಲೆಗಳಲ್ಲಿ ಮಾಡ್ತಾರೆ. ನೀವು ನಮ್ಮ ತಾಲೂಕಲ್ಲಿ ಮಾತಾಡಿದ್ರೆ ಗಣೇಶ ತಾಲೂಕಿಗೆ ಏನಾದ್ರು JDS ನಮ್ಮ ತಾಲೂಕಿನಲ್ಲಿ ಮಾತಾಡೋದಕ್ಕಿಂತ ನಮ್ಮಲ್ಲಿ ಏನಿರೋದಂದ್ರೂ ಅವರು ಸಿಟಿಯಲ್ಲಿ ಇರ್ತಾರೆ ಅಷ್ಟೇ. ಹಳ್ಳಿ ಒಳಗೆ ಯಾವ ಇದರಲ್ಲೂ ಪಂಚಾಯತ್ ಇಲ್ಲ, ಯಾವುದ್ರಾಗ ಇರ್ತಾವೆ. ಅವ್ರಿಗೆ ಮಾತಾಡೋಕ್ಕೆ ಎಲ್ಲ ಕ್ಯಾಂಡಿಡೇಟ್ಗಳು ಮಾತಾಡಿರ್ಬೇಕು. ಈಗ ನಮ್ಮ ಕೆಲಸಗಳನ್ನ ನಾವು ಮಾತಾಡ್ತೀವಿ. ಸುಳ್ಳು ಸುದ್ದಿ ಬಂಗಾರ ಕೊಟ್ಟಿಲ್ಲ, ಎಲ್ಲ ಯಾವ ಬಂಗಾರ ಇಂಥ ಗ್ರಾಂಡ್ ಬಂಗಾರ ಅಲ್ಲ. ಆರೋಪ ಮಾಡಕ್ಕೆ 1000 ಬರ್ತಾವ, ಕೊಟ್ಟವ್ರು ಬೇಕಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೊಟ್ಟವ್ರನ್ನ ಅವ್ರನ್ನ ಕೇಳ್ಬೇಕು, ನಾನು ಹೆಂಗೆ ಹೇಳೋದು? ಲಿಂಗಸ್ಗೂರು ತಾಲೂಕಿನಾದ್ಯಂತ ಪಂಚಾಯತ್ ಕಾರ್ಯಾಲಯಗಳಲ್ಲಿ ಮತ್ತು ಮುದುಗಲ್ ಪುರಸಭೆ ಕಾರ್ಯಾಲಯದಲ್ಲಿ ಶಾಂತಿಯುತವಾಗಿ ಮತದಾನ ಪ್ರಾರಂಭವಾಗಿದೆ. ಮತಗಟ್ಟೆ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಾಲೂಕು ಆಡಳಿತ ಸೂಕ್ತ ಬಂದೋಬಸ್ತ್ ನೀಡಲಾಗಿದೆ. ಪುರಸಭೆ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಶಾಂತಿಯುತವಾಗಿ ಮತ ಹಾಕ್ತಾ ಇರೋ ದೃಶ್ಯ ಕಂಡುಬಂತು. ಒಬ್ಬರು ಹೊಡೆದಾಕ್ಬಿಟ್ರಪ್ಪ ಇದು ಹಿಂಗೆ ತೋರಿಸ್ತಾರಂತ ಕ್ಯಾಮ್ರಾಮನ್ ಬಾ ನೀವು. ಬಸವರಾಜನೂರು, S9 TV, ಲಿಂಗಸ್ಗೂರು. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.